ತ್ರಿವರ್ಣ ಬುಲೆಟಿನ್ಗೆ ಸ್ವಾಗತ. ನಾನು ಪವಿತ್ರ ಗೌಡ. ಇವತ್ತಿನ ಪ್ರಮುಖ ಸುದ್ದಿಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ರಾಜ್ಯದಲ್ಲಿ ಮುಂದಿನ 3 ದಿನ ತೀವ್ರವಾಗಿ ಶೀತ ಅಲೆಗಳು ಕಾಣಿಸಿಕೊಳ್ಳಲಿವೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ಕೊಟ್ಟಿದೆ. ವಾಡಿಕೆಗಿಂತ ಅಧಿಕ ಮಳೆ, ಭೂಮಿಯಲ್ಲಿ ತೇವಾಂಶ ಇರೋದು, ಮೋಡ ಕವಿದ ವಾತಾವರಣ, ಸೈಕ್ಲೋನ್ ಉಂಟಾಗಿರುವುದು, ಉತ್ತರದಿಂದ ದಕ್ಷಿಣದತ್ತ ಗಾಳಿ ಬೀಸುತ್ತಿರುವುದು ಸೇರಿ ವಿವಿಧ ಕಾರಣಗಳಿಂದ ಹಲವು ಜಿಲ್ಲೆಗಳಲ್ಲಿ ವಾಡಿಕೆಗಿಂತ 5 ರಿಂದ 6 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಇಳಿಕೆಯಾಗಿದೆ. ಕಲಬುರಗಿ, ವಿಜಯಪುರದಲ್ಲಿ ಡಿಸೆಂಬರ್ 17 ರಿಂದ ಡಿಸೆಂಬರ್ 19ರವರೆಗೆ ತೀವ್ರ ಶೀತದ ಅಲೆಗಳು ಬೀಸಲಿದೆ. ಈ ಹಿನ್ನೆಲೆಯಲ್ಲಿ ಇಲಾಖೆ ರೆಡ್ ಅಲರ್ಟ್ ಅನ್ನು ಕೊಟ್ಟಿದೆ. ಈ ಸಂದರ್ಭದಲ್ಲಿ ತಾಪಮಾನ 6 ರಿಂದ 7 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದೆ. ಕೇರಳ ಪೊಲೀಸರ ವಿಶೇಷ ಕಾರ್ಯಾಚರಣೆ ಗ್ರೂಪ್ಗೆ ಸೇರಿದ ಪೊಲೀಸ್ ಕಮಾಂಡೋ ಗುಂಡು ಹಾರಿಸಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಕೇರಳದ ಮಲಪ್ಪುರಂ ಜಿಲ್ಲೆಯ ಅರೇಕೋಡ್ನಲ್ಲಿ ನಡೆದಿದೆ. ಡಿಸೆಂಬರ್ 15ರಂದು ರಾತ್ರಿ ಘಟನೆ ನಡೆದಿದೆ ಅಂತ ಹೇಳಿ ಪೊಲೀಸರು ಸೋಮವಾರ ಹೇಳಿದ್ದಾರೆ. ವಯನಾಡು ಮೂಲದ 35 ವರ್ಷದ ವಿನೀತ್ ಮೃತ ಪೊಲೀಸ್ ಕಮಾಂಡೋ. ಘಟನೆ ನಡೆದ ಕೂಡಲೇ ವಿನೀತ್ ಅವರನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದು, ಅಷ್ಟರಲ್ಲೇ ಅವರು ಮೃತಪಟ್ಟಿರುವುದಾಗಿ ವೈದ್ಯರು ತಿಳಿಸಿದ್ದಾರೆ. ಕೆಲಸದ ಒತ್ತಡದಿಂದಾಗಿ ಕೇರಳ ಪೊಲೀಸ್ ವಿಭಾಗದಲ್ಲಿ ಈ ರೀತಿಯಾಗಿ ಆತ್ಮಹತ್ಯೆ ಮಾಡಿಕೊಂಡಿರೋದು ಇದೇ ಮೊದಲಲ್ಲ. 90 ಮಂದಿ ಪೊಲೀಸ್ ಸಿಬ್ಬಂದಿಗಳು ಇದೇ ರೀತಿಯಾಗಿ ಕೆಲಸದ ಒತ್ತಡದಿಂದ ಪ್ರಾಣ ಕಳೆದುಕೊಂಡಿದ್ದಾರೆ ಅಂತ ಹೇಳಿ ವರದಿಯಾಗಿದೆ. ಹಿಂದಿನ ಸರ್ಕಾರದಲ್ಲಿ 11 ಮಂದಿ ಪ್ರಮುಖ ಸಚಿವರನ್ನ ಮಹಾರಾಷ್ಟ್ರದ ಆಡಳಿತಾರೂಢ ಮಹಾಯುತಿ ಕೂಟದ ಹೊಸ ಸರ್ಕಾರದಲ್ಲಿ ಕೈಬಿಟ್ಟಿರುವ ಕ್ರಮದ ಬಗ್ಗೆ ಬೆಂಬಲಿಗರಲ್ಲಿ ಅಸಮಾಧಾನ ಹೊಗೆಯಾಡ್ತಾ ಇದೆ. ಛಗನ್ ಭುಜಬಲ್ ಅವರ ಬೆಂಬಲಿಗರು ಯಾವೊಲಾದಲ್ಲಿ ಬಹಿರಂಗವಾಗಿ ಪ್ರತಿಭಟನೆಯನ್ನ ವ್ಯಕ್ತಪಡಿಸಿದ್ದು, ಹಲವು ಕಡೆಗಳಲ್ಲಿ ಅಸಮಾಧಾನ ಒಳಗೊಳಗೆ ಕುದಿತಾ ಇದೆ. ಆಡಳಿತಾರೂಢ ಮೈತ್ರಿಕೂಟದ 3 ಪ್ರಮುಖ ಪಕ್ಷಗಳಲ್ಲಿ ಅಜಿತ್ ಪವಾರ್ ನೇತೃತ್ವದ ಎನ್ಸಿಪಿಗೆ ಸೇರಿದ 5 ಮಂದಿ ಪ್ರಮುಖ ನಾಯಕರನ್ನ ಕೈಬಿಡಲಾಗಿದೆ. ಬಿಜೆಪಿ ಹಾಗೂ ಶಿವಸೇನೆಗೆ ಸೇರಿದ ತಲಾ 3 ಹೊಸ ಸಂಪುಟದಲ್ಲಿ ಸ್ಥಾನ ಕಲ್ಪಿಸಿಲ್ಲ. ಬಾಂಗ್ಲಾದೇಶ ಯುದ್ಧದ ಸಂದರ್ಭದಲ್ಲಿ ಪಾಕಿಸ್ತಾನ ಶರಣಾದ ಐತಿಹಾಸಿಕ ಯುದ್ಧ ಚಿತ್ರವನ್ನ ಸೌತ್ ಬ್ಲಾಕ್ನಲ್ಲಿರುವ ಸೇನೆಯ ಮುಖ್ಯಸ್ಥರ ಲಾನ್ನಿಂದ ಸ್ಥಳಾಂತರಿಸಿರುವ ಬಗ್ಗೆ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿದೆ. ಹಲವು ಮಂದಿ ನಿವೃತ್ತ ಯೋಧರು ಮತ್ತು ಪ್ರಿಯಾಂಕಾ ಗಾಂಧಿ ಸೇರಿದಂತೆ ಕಾಂಗ್ರೆಸ್ ಮುಖಂಡರು ಈ ಸ್ಥಳಾಂತರವನ್ನು ವಿರೋಧಿಸಿದ್ದಾರೆ. ಈ ಆಕರ್ಷಕ ಚಿತ್ರ ದೆಹಲಿ ಕಂಟೋನ್ಮೆಂಟ್ನ ಮಾಣಿಕ್ ಶಾ ಸೆಂಟರ್ನಲ್ಲಿ ಸೂಕ್ತ ಜಾಗವನ್ನ ಅಲಂಕರಿಸಲಿದೆ ಅಂತ ಹೇಳಿ ಸೇನೆ ಸ್ಪಷ್ಟಪಡಿಸಿದೆ. ಆಕರ್ಷಕ ಫೋಟೋದ ಮರು ಮುದ್ರಣವು ಪಾಕಿಸ್ತಾನ ಸೇನೆಯ ಲೆಫ್ಟಿನೆಂಟ್ ಜನರಲ್ ನೈಜಿ ಅವರು 1971ರ ಡಿಸೆಂಬರ್ನಲ್ಲಿ ಶರಣಾಗತಿಗೆ ಸಹಿ ಮಾಡ್ತಾ ಇರುವ ಚಿತ್ರಣವಿದೆ. ಅವರ ಪಕ್ಕದಲ್ಲಿ ಲೆಫ್ಟಿನೆಂಟ್ ಜನರಲ್ ಜಗಜೀತ್ ಸಿಂಗ್ ಅರೋರಾ ಮತ್ತು ಇತರರು ನಿಂತಿದ್ದಾರೆ. ಈ ಚಿತ್ರ ಸೇನಾ ಮುಖ್ಯಸ್ಥರು ಇಲ್ಲಿಗೆ ಭೇಟಿ ನೀಡುವ ಗಣ್ಯರನ್ನ ಭೇಟಿ ಮಾಡುವ ಲಾಂಜ್ ಅನ್ನ ಹಲವು ವರ್ಷಗಳಿಂದ ಅಲಂಕರಿಸಿತ್ತು. ನಾನು ಏನು ಧರಿಸಬೇಕೆಂಬುದನ್ನ ಯಾರು ನಿರ್ಧರಿಸುತ್ತಾರೆ? ನನಗೆ ಏನು ಬೇಕು ಅದನ್ನ ನಾನು ಧರಿಸ್ತೇನೆ ಎಂದು ಪ್ರಿಯಾಂಕಾ ಗಾಂಧಿ ಪ್ರತಿಕ್ರಿಯಿಸಿದ್ದಾರೆ. ಫಲಸ್ತೀನ್ ಪರ ಬ್ಯಾಗ್ ಧರಿಸಿ ಸಂಸತ್ತಿಗೆ ಬಂದಿರುವ ಬಗ್ಗೆ ವ್ಯಕ್ತವಾದಂತಹ ಟೀಕೆಗೆ ಪಿತೃ ಪ್ರಭುತ್ವ ಅಂತ ಹೇಳಿ ಕರೆದಿದ್ದಾರೆ. ಬ್ಯಾಗ್ ಬಗೆಗಿನ ಟೀಕೆಗೆ ಪ್ರತಿಕ್ರಿಯಿಸಿದ ಪ್ರಿಯಾಂಕಾ ಗಾಂಧಿ, ನಾನು ಯಾವ ಬಟ್ಟೆಯನ್ನ ಧರಿಸಬೇಕೆಂಬುದು ಯಾರು ನಿರ್ಧರಿಸುತ್ತಾರೆ? ನಾನಲ್ವಾ? ಮಹಿಳೆ ಏನು ಧರಿಸಬೇಕೆಂಬುದು ನೀವು ನಿರ್ಧರಿಸುವುದಾಗಿದ್ರೆ ಅದು ಪಿತೃ ಪ್ರಭುತ್ವವಾಗಿದೆ. ನಾನು ಅದನ್ನ ಅನುಸರಿಸೋದಿಲ್ಲ. ನನಗೆ ಏನು ಬೇಕೋ ಅದನ್ನ ನಾನು ಧರಿಸ್ತೇನೆ ಅಂತ ಹೇಳಿ ತಿಳಿಸಿದ್ದಾರೆ. ಪರಿಸರವಾದಿ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತೆ ತುಳಸಿ ಗೌಡ ಅವರು ವಯೋಸಹಜ ಅನಾರೋಗ್ಯದಿಂದ ನಿಧನರಾಗಿದ್ದಾರೆ. ತುಳಸಿ ಗೌಡ ಅವರ ನಿಧನಕ್ಕೆ ಪ್ರಧಾನಿ ನರೇಂದ್ರ ಮೋದಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಇತರ ರಾಜಕೀಯ ಗಣ್ಯರು ಸಂತಾಪವನ್ನ ಸೂಚಿಸಿದ್ದಾರೆ. ಕರ್ನಾಟಕದ ಪರಿಸರವಾದಿ ಮತ್ತು ಪದ್ಮ ಪ್ರಶಸ್ತಿ ಪುರಸ್ಕೃತರಾದ ಶ್ರೀಮತಿ ತುಳಸಿ ಗೌಡ ಅವರ ನಿಧನ ತೀವ್ರ ದುಃಖ ತಂದಿದೆ. ಅವರು ತಮ್ಮ ಇಡೀ ಬದುಕನ್ನ ಪ್ರಕೃತಿ ಪೋಷಣೆಗಾಗಿ ಮುಡಿಪಾಗಿಟ್ಟು ಸಾವಿರಾರು ಗಿಡಗಳನ್ನ ನೆಟ್ಟು ಬೆಳೆಸಿ ನಮ್ಮ ಪರಿಸರವನ್ನ ಸಂರಕ್ಷಿಸಿದವರು. ಪರಿಸರ ರಕ್ಷಣೆಗೆ ಸದಾ ಮಾರ್ಗದರ್ಶನ ನೀಡುವ ಬೆಳಕಾಗಿ ಅವರು ಉಳಿಯುತ್ತಾರೆ. ಅವರ ಕೆಲಸಗಳು ನಮ್ಮ ಭೂಗ್ರಹವನ್ನ ರಕ್ಷಿಸಲು ತಲೆಮಾರುಗಳಿಗೆ ಪ್ರೇರಣೆ ನೀಡುತ್ತಿರುತ್ತವೆ. ಅವರ ಕುಟುಂಬ ಮತ್ತು ಅಭಿಮಾನಿಗಳಿಗೆ ಸಂತಾಪಗಳು ಅಂತ ಹೇಳಿ ಪ್ರಧಾನಿ ನರೇಂದ್ರ ಮೋದಿ ಅವರು ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಸಕ್ಕರೆ ನಾಡು ಮಂಡ್ಯದಲ್ಲಿ ಡಿಸೆಂಬರ್ 20 ರಿಂದ 22ರವರೆಗೆ ನಡೆಯಲಿರುವ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರ ಮೆರವಣಿಗೆಗೆ ಅರಮನೆ ದರ್ಬಾರ್ ಮಾದರಿಯ ಸಿಂಹಾಸನ ಒಳಗೊಂಡ ಭವ್ಯ ರಥವನ್ನ ಸಿದ್ಧಗೊಳಿಸಲಾಗ್ತಾ ಇದೆ. ಸಮ್ಮೇಳನಾಧ್ಯಕ್ಷರು ಗೋರು ಚೆನ್ನಬಸಪ್ಪ ಅವರು ಮೆರವಣಿಗೆಯ ಕೇಂದ್ರ ಬಿಂದು. ಭಾಗವಹಿಸುವ ಎಲ್ಲ ಕನ್ನಡಾಭಿಮಾನಿಗಳಿಗೆ ಸಮ್ಮೇಳನಾಧ್ಯಕ್ಷರು ಕಾಣುವಂತೆ ರಥದ ಮಧ್ಯಭಾಗದಲ್ಲಿ ಕೆಂಪು ಮತ್ತು ಬಂಗಾರದ ಬಣ್ಣದ ಸಿಂಹಾಸನವನ್ನ
ವಿನ್ಯಾಸ ಮಾಡಿದ್ದು ಮೇಲೆ ಅಲಂಕೃತ ಛತ್ರಿಯನ್ನ ಅಳವಡಿಸಲಾಗಿದೆ. ಸಿಂಹಾಸನದ ಪಕ್ಕ ನವಿಲು ಮತ್ತು ಮುಂಭಾಗ ಸಿಂಹಗಳ ಮೂರ್ತಿಗಳನ್ನ ಜೋಡಿಸಲಾಗ್ತಾ ಇದೆ. ಇವೆಷ್ಟು ಇವತ್ತಿನ ಪ್ರಮುಖ ಅಪ್ಡೇಟ್ಸ್. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ತ್ರಿವರ್ಣ ನ್ಯೂಸ್. ನಮಸ್ಕಾರ.